ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಅಜ್ಜಿ ಇರೋದ್ರಿಂದ ಬೆಳಗ್ಗೆ ಹೊತ್ತು ಮನೇಲಿ ಕಾಫಿ ಮಾಡಲೇಬೇಕು. ಅಜ್ಜಿಗಂತೂ ಬೇಕೇ ಬೇಕು. ಹಾಗಾಗಿ ಅವ್ರ ಜೊತೆ ಕಂಪ್ನಿ ಕೊಡೋದಕ್ಕೆ ನಾನು ಕೂಡ ಕಾಫಿ ಕುಡಿತೀನಿ. ಕಾಫಿನ ಇವಾಗ ಕ್ವಿಕ್ಕಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಅಜ್ಜಿಗೆ ಎದ್ದ ತಕ್ಷಣ ಕಾಫಿ ಬೇಕೇ ಬೇಕಾಗಿರೋದ್ರಿಂದ ಫಸ್ಟೇ ಕಾಫಿ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಶುರು ಮಾಡ್ಕೋತೀನಿ. ಇವತ್ತು ಪಾಪುನು ಕೂಡ ಬೆಳಗ್ಗೆ ಬೇಗನೆ ಎದ್ಬಿಟ್ಟಿದ್ದ. ಸರಿ, ಯಜಮಾನ್ರು ಕೂಡ ಇರಲಿಲ್ಲ, ಅವರು ಆರ್ಡ್ರಿಗೆ ಹೋಗಿದ್ರು. ಹಾಲು ತೊಗೊಂಬರಕ್ಕೆ ಹೋಗಬೇಕಿತ್ತು, ಅವನು ಕೂಡ ಕರ್ಕೊಂಡೋಗಿದ್ದೆ. ಹಾಗೆಯೇ ಸ್ವಲ್ಪ ತರಕಾರಿ ಕೂಡ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ತೋರಿಸ್ತೀನಿ ನಿಮಗೆ ಏನೇನು ತರಕಾರಿನ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ಫಸ್ಟು ಅಜ್ಜಿಗೆ ಕಾಫಿನ ಕೊಟ್ಬಿಟ್ಟು ಬರ್ತೀನಿ. ನಾನು ಸ್ವಲ್ಪ ಕಾಫಿನ ಆರಿದ್ಮೇಲೆ ಕುಡಿಯೋದು. ಜಾಸ್ತಿ ಬಿಸಿ ಇರಬೇಕಾದ್ರೆ ನನಗೆ ಕಾಫಿ ಕುಡಿಯೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇವಾಗ ಕಾಫಿನ ಸೈಡಿಗೆ ಇಟ್ಬಿಟ್ಟು ತರಕಾರಿ ಎಲ್ಲ ಫಸ್ಟು ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ತರಕಾರಿ ಒಂದು ಸ್ವಲ್ಪನೇ ತೊಗೊಂಬಂದಿದ್ದು, ಯಜಮಾನ್ರು ತಂದಿಟ್ಟಿದ್ರು ಮನೆಗೆ ತರಕಾರಿನ. ನಾನೇನು ಜಾಸ್ತಿ ಎಲ್ಲ ಏನು ತರಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಬದನೆಕಾಯಿ ಇರ್ಬೋದು, ಒಂದು ಬೀಟ್ರೂಟು, ಹಾಗೆ ಗೆಣಸು ಮಾತ್ರ ನಾನು ನೋಡಿದ್ರೆ ತೊಗೊಂಡು ಬಂದೇ ಬರ್ತೀನಿ. ಗೆಣಸು ಅಂದರೆ ತುಂಬ ಇಷ್ಟ ನನಗೆ. ಹಾಗೆಯೇ ಒಂದು ಸ್ವಲ್ಪ ಆಲೂಗೆಡ್ಡೆ ಮತ್ತು ಒಂಚೂರು ಶುಂಠಿ ಕೂಡ ತೊಗೊಂಬಂದಿದ್ದೀನಿ. ಮತ್ತು ಸೌತೆಕಾಯಿ ಕೂಡ ತೊಗೊಂಬಂದಿದ್ದೀನಿ. ಅದು ಪಾಪುಗೆ ಇಷ್ಟಪಟ್ಟು ತಿಂತಾನೆ ಅಂತ ಹೇಳಿಬಿಟ್ಟು. ಅವ್ನಿಗೆ ಅವಾಗವಾಗ ಸ್ನ್ಯಾಕ್ ಮಾಡೋದಕ್ಕೆ ಏನಾದರೂ ಬೇಕಾಗಿರುತ್ತೆ, ತಿಂಡಿ ಬೇಕು ಅಂತ ಕೇಳ್ತಾನಲ್ಲ, ಅವಾಗ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಹಾಗೆಯೇ ನಿನ್ನೆ ರಾತ್ರಿ ಹೆಸರುಕಾಳು ಮತ್ತು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಸೋರಕ್ಕೆ ಹಾಕ್ಬಿಟ್ಟಿಡಬೇಕು ಮೊಳಕೆ ಬರ್ಸೋದಕ್ಕೆ. ಅದನ್ನು ಸೈಡಿಗೆ ಎತ್ತಿ ಇಟ್ಬಿಟ್ಟು ಇವಾಗ ಬದನೆಕಾಯಿ ಎಣ್ಗಾಯಿ ಮಾಡ್ಕೊಳ್ಳೋಣ ಚಪಾತಿ ಜೊತೆಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಜೊತೆ ರೆಸಿಪಿ ಕೂಡ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಪ್ಯಾನಲ್ಲಿ. ಆಮೇಲೆ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಕಡಲೆ ಬೀಜ, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ, 2 ಬೆಳ್ಳುಳ್ಳಿನ ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ಕೂಡ ನಾನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅದು ಫ್ಲೇವರ್ ಬರುತ್ತೆ, ಘಮ ಚೆನ್ನಾಗಿರುತ್ತೆ, ರುಚಿನೂ ಕೂಡ ತುಂಬ ಕ್ರೀಮಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಆಮೇಲೆ ಇವಾಗ ಅದೇ ಪ್ಯಾನ್ಗೆ ನಾನು ಒಂಚೂರು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಕೂಡ ಒಂದು ಸ್ವಲ್ಪ ಫ್ರೈ ಆದಮೇಲೆ, ಫುಲ್ ಫ್ರೈ ಆಗೋದೇನು ಬೇಡ, ಒಂಚೂರು ಅದು ಬಿಳಿ ಕಲರ್ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಇದರೊಳಗಡೆ ನಾನು ಬದನೆಕಾಯಿನ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂಚೂರು ಚಿಟಿಕೆಯಷ್ಟು ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು 2 ಟೊಮೆಟೊ ಕೂಡ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಎಲ್ಲ ಫುಲ್ಲು ಅದು ಸಾಫ್ಟ್ ಆಗಬೇಕು. ಆಮೇಲೆ ಆವಾಗಲೇ ಹುರಿದು ರುಬ್ಬಿಟ್ಕೊಂಡಿರೋ ಮಿಕ್ಸ್ಚರ್ನ ಇರುತ್ತಲ್ಲ, ಅದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಫುಲ್ಲು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು, ಆವಾಗಲೇ ಇದಕ್ಕೆ ಅದು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಇವಾಗ ನೀರು ಎಲ್ಲ ಸೇರಿಸ್ಬಿಟ್ಟು ಎಷ್ಟು ಬೇಕೋ ನೀರಷ್ಟು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಬದನೆಕಾಯಿ ಬೇಯ್ತಾ ಫುಲ್ಲು ನೀರು ಸುಂಡೋಗಬೇಕು, ಆವಾಗಲೇ ಎಣ್ಣೆಗಾಯಿಗೆ ರುಚಿ. ಇವಾಗ ನಾನು ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಅಡುಗೆ ಕೂಡ ಸಾಂಬಾರು ಕೂಡ ರೆಡಿ ಮಾಡ್ಕೊಂಬಿಡ್ತಾ ಇದ್ದೀನಿ. ಸಾಂಬಾರು ನಾನು ಇದ್ಕಿದ್ದ ಅವರೆ ಬೇಳೆದು ಒಣಗಿರುತ್ತಲ್ಲ ಕಾಳು, ಅದನ್ನು ನೆನೆಸಿಟ್ಟಿದ್ದೆ ನಿನ್ನೆನೇ. ಅದನ್ನು ಬಳಸ್ಕೊಂಡು ಇವಾಗ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ರೆಸಿಪಿ ಎಲ್ಲ ಏನು ತೋರ್ಸೋಕ್ಕೆ ಹೋಗಿಲ್ಲ ನಿಮಗೆ, ಕ್ವಿಕ್ಕಾಗಿ ಸಾಂಬಾರನ್ನ ಇವಾಗ ರೆಡಿ ಮಾಡ್ಕೊಂಬಿಡ್ತಾ ಇದ್ದೀನಿ. ಅಜ್ಜಿ ಇರೋದ್ರಿಂದ ನನಗೆ ಮಧ್ಯಾಹ್ನದ ಮುದ್ದೆ ಮಾಡಲೇಬೇಕು. ಹಾಗಾಗಿ ಬೆಳಗ್ಗೆನೇ ಸಾಂಬಾರು ಮಾಡ್ಕೊಂಬಿಟ್ಟಿದ್ರೆ ನನಗೆ ಅಡುಗೆ ಕೆಲಸ ಈಸಿ ಆಗುತ್ತೆ ಮಧ್ಯಾಹ್ನದ ಹೊತ್ತು ಅಂತ ಹೇಳ್ಬಿಟ್ಟು. ಮತ್ತು ನಾನು ಸ್ಟಿಚಿಂಗ್ ಕೆಲಸ ಎಲ್ಲ ಕೂಡ ಮಾಡೋದ್ರಿಂದ ಬೆಳಗ್ಗೆ ನಾನು ಕೆಲಸನ ಮಾಡಿ ಮುಗಿಸ್ಕೊಂಬಿಟ್ರೆ ಮಧ್ಯಾಹ್ನ ನಾನು ಆರಾಮಾಗಿ ಕೂತ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಏನಾದರೂ ಕೆಲಸಗಳಿರುತ್ತಲ್ಲ ಅದನ್ನು ಕೂಡ ಮಾಡ್ಕೋಬೋದು ಅಂತ ಹೇಳಿ ಬೆಳಗ್ಗೆನೇ ನಾನು ಸಾಂಬಾರು ಏನೇನು ಬೇಕಿರುತ್ತೆ ಎಲ್ಲನೂ ಕೂಡ ಮಾಡಿ ಇಟ್ಕೊಂಬಿಡ್ತೀನಿ. ಇವಾಗ ಅದನ್ನು ರೂಢಿ ಮಾಡ್ಕೊಂಡಿರೋದು. ಈ ಕಡೆ ಪಕ್ಕದಲ್ಲಿ ಎಣ್ಗಾಯಿ ಕೂಡ ಆಲ್ಮೋಸ್ಟ್ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ನೀರು ಸುಂಡೋ ತನಕ ಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ ಅದನ್ನು ಎತ್ತಿಡ್ತೀನಿ. ಇವಾಗ ಚಪಾತಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಂಚನ್ನ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪಕ್ಕದಲ್ಲೇ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಇವಾಗ ಸ್ಲ್ಯಾಬ್ ಎಲ್ಲ ಕೂಡ ನೀಟಾಗಿ ಒಂದ್ಸಲಿ ಒರೆಸ್ಕೊಂಡಿದ್ದೀನಿ. ಒರೆಸ್ಕೊಂಡ್ಮೇಲೆ ಇವಾಗ ಚಪಾತಿ ಒತ್ತೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತೀನಿ.
ಇವತ್ತೇನಾಯಿತು ಗೊತ್ತಾ, ಪಾಪು ಈಚೆ ಆಟ ಆಡ್ತಾ ಇದ್ನ, ಸರಿ ಆಯಿತು ಅವನು ಅಡುಗೆ ಮನೆಗೆ ಬರೋ ಅಷ್ಟರಲ್ಲಿ ನಾನು ಚಪಾತಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿರೋದು ಚಪಾತಿ ಒತ್ತೋದಕ್ಕೆ ಅಂತ ಮೈದಾ ಹಿಟ್ಟು ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಎತ್ಕೊಂಬರೋದಕ್ಕೆ ಹೋಗಲಿಲ್ಲ. ಅದನ್ನ ಎತ್ಕೊಂಬರೋದಕ್ಕೆ ಹೋದರೆ ಅವ್ನು ಡಬ್ಬ ನೋಡ್ಬಿಟ್ಟು ಅವ್ನಿಗೆ ಗೊತ್ತಾಗೋಗುತ್ತೆ ಅಮ್ಮ ಚಪಾತಿನೇ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು. ಅವಾಗ ಬಂದು ಸ್ಲ್ಯಾಬ್ ಮೇಲೆ ಕೂತ್ಕೊತಾನೆ, ನಂಗೆ ಒತ್ತೋದಕ್ಕೂ ಬಿಡಲ್ಲ, ಬೇಗ ಬೇಗ ಅಡುಗೆನೂ ಆಗಲ್ಲ. ಹಾಗಾಗಿ ಏನು ಮಾಡಿದೆ ಅಂತಂದರೆ ಗೋಧಿ ಹಿಟ್ಟಿರುತ್ತಲ್ಲ ಅದನ್ನೇ ಬಳಸ್ಕೊಂಡು ಇವತ್ತು ನಾನು ಬೇಗ ಬೇಗ ಚಪಾತಿನ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅವನು ಇತ್ತೀಚೆಗೆ ಅಲ್ಲ ಸ್ಟಾರ್ಟಿಂಗಿಂದನೂ ಚಪಾತಿ ಏನಾದರೂ ಮಾಡ್ತಾಯಿದ್ರೆ ಅವನಿಗೆ ತುಂಬ ಇಂಟ್ರೆಸ್ಟು. ಇಲ್ಲಿ ಬಂದು ಕೂತ್ಕೋಬೇಕು, ಅದು ಒತ್ತಬೇಕಾದ್ರೆ ಅವನು ಕೂಡ ಟ್ರೈ ಮಾಡಬೇಕು, ಹಸಿಟ್ಟೆಲ್ಲ ಕೈಗೆ ಮೈಗೆಲ್ಲ ಮಾಡ್ಕೋತಾನೆ. ಹಾಗಾಗಿ ಇವತ್ತು ಹೆಂಗೋ ಅವ್ನಿಗೆ ಸ್ನಾನ ಮಾಡಿಸಾಗಿತ್ತು, ಅವ್ನು ನೋಡಿದ್ರೆ ತಿರ್ಗಾ ಬಂದೆಲ್ಲ ಹಾಳು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನೇ ಬಳಸ್ಕೊಂಡು ಇವಾಗ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಅದನ್ನು ಒತ್ತಬೇಕಾದ್ರೂ ಕೂಡ ಅದೊಂಚೂರು ಲಟ್ಟಣಿಗೆ ಸೌಂಡ್ ಬರಬಾರ್ದು, ಸೌಂಡ್ ಬಂದರೆ ಗೊತ್ತಾಗೋಗುತ್ತೆ ಚಪಾತಿನೇ ಮಾಡ್ತಾ ಇರೋದು ಅಂತ. ಆವಾಗ ಓಡಿ ಬಂದು ಅಡುಗೆ ಮನೇಲಿ ಕೂತ್ಕೊತಾನೆ. ನಿಮಗೆ ತೋರಿಸ್ತೀನಿ ರೀ, ನಾಳೆ ನೆಕ್ಸ್ಟ್ ಡೇ ನಾನು ಚಪಾತಿ ಮಾಡಬೇಕಾದ್ರೆ ಬಂದು ಪಕ್ಕನೇ ಕೂತಿದ್ದ ಸ್ಲ್ಯಾಬ್ ಮೇಲೆ. ಕೆಲಸ ಮಾಡೋದಕ್ಕೆ ಬಿಡಲ್ಲ ಅವನು ಅಡುಗೆ ಮನೇಲಿದ್ದರೆ, ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ತವ ಎಲ್ಲ ಬೇರೆ ಹೀಟಲ್ಲಿರುತ್ತಾ, ಅವ್ನು ಮುಟ್ಬಿಟ್ರೆ ಎಲ್ಲಿ ಕೈಗೆ ಸುಟ್ಕೊಂಡ್ಬಿಡ್ತಾನೆ ಅನ್ನೋದು ಕೂಡ ಭಯ ಇರುತ್ತೆ. ಹಾಗಾಗಿ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು. ಒಂದೊಂದು ಸಲ ಏನು ಮಾಡೋಕ್ಕಾಗಲ್ಲ, ಬಂದು ಕೂತ್ಕೋತಾನೆ, ಆವಾಗ ಹುಷಾರಾಗಿಯೇ ಅಡುಗೆ ಮಾಡಬೇಕಾಗುತ್ತೆ. ಇವಾಗ ಅವ್ನು ಬರೋ ಅಷ್ಟರಲ್ಲಿ ಫಟಾಫಟ ಅಂತ ಬೇಗ 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 ನಾನು ಚಪಾತಿನೆಲ್ಲ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಸ್ಪೀಡಲ್ಲಿ ನಾನು ಚಪಾತಿನ ಮಾಡ್ಕೋಬೇಕು ಮನೇಲಿ. ಮುದ್ದೆ ಎಲ್ಲ ಮಾಡಿದ್ರೆ ಅವ್ನಿಗೇನು ಅಷ್ಟು ಬಂದು ಹಿಂಸೆ ಕೊಡಲ್ಲ. ಚಪಾತಿ ಮಾತ್ರ ಏನೋ ಗೊತ್ತಿಲ್ಲ ತುಂಬ ಇದು ಮಾಡ್ತಾನೆ. ಚಪಾತಿ ಮತ್ತು ದೋಸೆ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಬರ್ತಾನೆ, ನಾನು ಹಾಕ್ತೀನಿ ಹಂಚ್ ಮೇಲೆ ಅಂತೆಲ್ಲ ಹೇಳ್ಬಿಟ್ಟು. ಚಪಾತಿ ಮಾತ್ರ ಅವನ್ನ ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಇವಾಗ ಸಾಂಬಾರು ಕೂಡ ಆಲ್ಮೋಸ್ಟ್ ರೆಡಿ. ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಅದು ಕಾಳೆಲ್ಲ ನೆನೆಸಿಟ್ಟಿರ್ತೀನಲ್ಲ, ಹಾಗಾಗಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಒಣ ಅವರೆಕಾಳು ಟ್ರೈ ಮಾಡಿಲ್ಲ, ಇದ್ದಿರೋ ಅವರೆಕಾಳು ಬೇಳೆನ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ ಸಾಂಬಾರು. ಇವಾಗ ಚಪಾತಿ ಒತ್ತಿದ್ದೆಲ್ಲ ಆಯಿತು. ಲಾಸ್ಟ್ ಚಪಾತಿ ಬೇಯೋ ಟೈಮಲ್ಲಿ ನಾನು ಸ್ಲ್ಯಾಬೆಲ್ಲ ಕೂಡ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇವಾಗ ಫಸ್ಟು ಅಜ್ಜಿಗೆ ಹಾಕ್ಕೊಟ್ಬಿಡ್ತೀನಿ, ಆಮೇಲೆ ಪಾಪುಗೆ ನಾನು ಕೂತ್ಕೊಂಡು ತಿನ್ನಿಸ್ತೀನಿ. ಅಷ್ಟರಲ್ಲಿ ಯಜಮಾನ್ರದ್ದು ಪೂಜೆ ಕೂಡ ಆಗುತ್ತೆ. ಆಮೇಲೆ ಯಜಮಾನ್ರು ತಿಂತಾರೆ. ಯಜಮಾನ್ರು ತಿನ್ನಬೇಕಾದ್ರೆ ನಾನು ಜೊತೇಲಿ ತಿಂತೀನಿ. ಇಲ್ಲಾಂದರೆ ಅವ್ರದ್ದು ಆದಮೇಲೆ ನೆಕ್ಸ್ಟ್ ನಾನು ತಿಂತೀನಿ. ಪಾಪುನ ಏನಾದರೂ ರೆಡಿ ಗಿಡಿ ಮಾಡಬೇಕಿದ್ರೆ ಅವನಿಗೆಲ್ಲ ಕೆಲಸ ಒಂದು ಮುಗಿಸಿ ಆಮೇಲೆ ಲಾಸ್ಟಲ್ಲಿ ತಿಂಡಿ ನಂದಾಗುತ್ತೆ. ತುಂಬ ಚೆನ್ನಾಗಾಗಿತ್ತು. ಎಣ್ಗಾಯಿ ಗೊಜ್ಜು, ಬದನೇಕಾಯಿ ಅಂತೂ ತಿಂತಾಯಿದ್ರೆ ಬಾಯಲ್ಲೇ ಕರಗೋಗೋದು, ಅಷ್ಟು ಚೆನ್ನಾಗಿ ಬೆಂದಿತ್ತು. ತುಂಬ ಇಷ್ಟ ಆಯಿತು. ಬದನೇಕಾಯಿ ಗೊಜ್ಜಿಗೆ ಎಳ್ಳು ಹಾಕಿ ಟ್ರೈ ಮಾಡಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಎಲ್ಲರೂ ತಿಂಡಿ ತಿಂದಾದ್ಮೇಲೆ ಇಷ್ಟು ಬದನೇಕಾಯಿ ಗೊಜ್ಜು ಮಿಕ್ಕಿತ್ತು. ಸರಿ, ಇದನ್ನು ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಬಿಡ್ತಾ ಇದ್ದೀನಿ. ಇದು ಮಧ್ಯಾಹ್ನದ ಅಡುಗೆ. ಬರೀ ಅನ್ನ ಮಾಡಿಕೊಂಡೆ ಅಷ್ಟೇ. ಇವತ್ತು ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ. ರಾತ್ರಿಗೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಚಪಾತಿ ತಿಂದಿದ್ವಲ್ಲ, ಅಜ್ಜಿಗೆ ಕೇಳಿದೆ, ಅಜ್ಜಿ ರಾತ್ರಿಗೆ ಮಾಡು ಮುದ್ದೆ ಪರವಾಗಿಲ್ಲ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ಕೆಲಸ ಇತ್ತು, ಒಂದು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೆ. ಹಾಗಾಗಿ ಒಂದೇ ಸಲ ರಾತ್ರಿನೇ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಅನ್ನ ಮಾಡಿಕೊಂಡೆ. ನೆನ್ನೆ ನೆನೆಸಿ ಮೊಳಕೆ ಬರೋದಕ್ಕೆ ಇಟ್ಟಿದ್ದಂಥ ಕಾಳು, ಹೆಸ್ರು ಕಾಳು ಬೇಗ ಮೊಳಕೆ ಬರುತ್ತೆ, ಚೆನ್ನಾಗಿ ಮೊಳಕೆ ಬಂದಿತ್ತು. ಸರಿ ಫ್ರೀಝರಿಗೆ ಎತ್ತಿಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇದನ್ನು ಪಾಪುಗೆ ಒಂದೊಂದು ಸಲ ನಾನು ಕಿಚಡಿ ಟೈಪ್ ಏನಾದರೂ ಮಾಡಿದಾಗ, ಇಲ್ಲ ಬಿಸಿಬೇಳೆಭಾತ್ ಇರ್ಬೋದು, ಇಲ್ಲ ಕಿಚಡಿ ಥರ ಏನಾದರೂ ಮಾಡಿದಾಗ ರೈಸಲ್ಲಿ, ಅದಕ್ಕೆ ಒಂದು 4 ಸ್ಪೂನಷ್ಟು ಹೆಸ್ರು ಕಾಳು ಮೊಳಕೆ ಬರಿಸಿರೋ ಕಾಳು ಹಾಕ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಬೇಳೆ, ಆಮೇಲೆ ಒಂದು ಸ್ವಲ್ಪ ಅಕ್ಕಿ, ಮತ್ತು ಎಲ್ಲ ಥರ ತರಕಾರಿ, ಒಂದು ಕ್ಯಾರೆಟು, ಒಂದು ಆಲೂಗೆಡ್ಡೆ, ಏನೇನು ಇರುತ್ತೆ ಅದನ್ನೆಲ್ಲ ಕೂಡ ಹಾಕಿ ನಾನು ಕಿಚಡಿ ಮಾಡಿ ಕೊಡ್ತೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಹೋಗಬೇಕು ಅಂತ ಪ್ಲ್ಯಾನ್ ಏನಿರಲಿಲ್ಲ ಮುಂಚೆ. ಸಡನ್ನಾಗಿ ಹೋಗಬೇಕು ಅನ್ನಿಸ್ತು. ಯಜಮಾನ್ರು ಕೇಳಿದೆ, ಅವರು ಟೈಮ್ ಇಲ್ಲ ಅಂದರು. ಸರಿ ಅಣ್ಣಂಗೆ ಕೇಳಿದೆ, ಅಣ್ಣ ಓಕೆ ಅಂದರು. ಆಮೇಲೆ ಅಣ್ಣ ಮನೆಗೆ ಬಂದಮೇಲೆ ಯಜಮಾನ್ರು ಕೂಡ ಒಪ್ಪಿಸ್ಬಿಟ್ಟು, ಯಜಮಾನ್ರನ್ನು ಒಪ್ಪಿಸಿ ಆಮೇಲೆ ಎಲ್ಲರೂ ಕೂಡ ಹೊರಟ್ವಿ ದೇವಸ್ಥಾನಕ್ಕೆ. ಇದು ದಕ್ಷಿಣ ಮುಖ ನಂದಿ ತೀರ್ಥ ಅಂತ ಹೇಳಿಬಿಟ್ಟು ಕ್ಷೇತ್ರದ ಹೆಸರು. ಇಲ್ಲೇ ಮಲ್ಲೇಶ್ವರಮಲ್ಲಿರೋದು. ತುಂಬ ದಿನದಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಇದು ಸಡನ್ನಾಗೇ ಪ್ಲ್ಯಾನ್ ಆಯಿತು. ಅಜ್ಜಿನೂ ಕೂಡ ಬಂದಿದ್ರಲ್ಲ, ಅವ್ರಿಗೂ ಹೊರಗಡೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು
ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಕಾಮ್ ಅನ್ನಿಸ್ತು ಅಲ್ಲಿ ಹೋಗ್ಬಿಟ್ಟು. ಆರಾಮಾಗಿ ಕೂತ್ಕೊಂಡು ಒಂದಷ್ಟೊತ್ತು ದೇವ್ರನ್ನ ದರ್ಶನ ಮಾಡಿಕೊಂಡು, ಹಾಗೆ ನೋಡಿ ಅಲ್ಲಿ ಪುಟಾಣಿಗಿರೋ ಆಮೆಗಳು ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು, ಆಮೆನೇ ಜಾಸ್ತಿ ಇದೆ ಅದರಲ್ಲಿ ಫಿಶ್ಶಿಗಿಂತ. ಪುಟಾಣಿ ಆಮೆಗಳೆಲ್ಲ ಈಚೆ ಬಂದುಬಿಟ್ಟು ಕತ್ತೆತ್ಕೊಂಡು ನೋಡ್ತಾ ಇದ್ವು. ತುಂಬ ಖುಷಿಯಾಯಿತು. ತುಂಬ ಆರಾಮ್ ಅನಿಸ್ತು. ಕೂತ್ಕೊಂಡು ಒಂದಷ್ಟೊತ್ತು ಅಲ್ಲೇ ದೇವ್ರನ್ನ ನೋಡ್ತಾ ಇದ್ವಿ. ಹಾಗೆ ಅಲ್ಲಿ ಪ್ರಸಾದ ಕೂಡ ಸೇಲ್ ಮಾಡ್ತಾಯಿದ್ರು. 50 ರೂಪಾಯಿಗೆ ಒಂದು ಹೋಳಿಗೆ ಮತ್ತು ಒಂದು ಲಾಡು, ಒಂದು ತೀರ್ಥ ಬಾಟ್ಲೆಲ್ಲ ಕೂಡ ಕೊಟ್ಟರು. ಅದನ್ನು ತೊಗೊಂಡು ಅಲ್ಲೇ ಕೂತ್ಕೊಂಡು ಒಂದಷ್ಟೊತ್ತು ದೇವ್ರನ್ನ ನೋಡಿ ದರ್ಶನ ಎಲ್ಲ ಮಾಡಿ ಈಚೆ ಬಂದು, ಆಮೇಲೆ ಪ್ರಸಾದ ತಿಂದು ಅಲ್ಲಿಂದ ಈಚೆ ಬಂದಮೇಲೆ ಇನ್ನೂ ಒಂದು 3-4 ದೇವಸ್ಥಾನ ಇತ್ತು. ಅದರಲ್ಲಿ 2 ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟಿದ್ರು. ನಾವು ಈ ದೇವಸ್ಥಾನದ ಒಳಗಡೆ ಹೋಗೋಷ್ಟರಲ್ಲೇ ಇನ್ನೊಂದು ದೇವಸ್ಥಾನ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಅಲ್ಲಿ ಕೂಡ ಹೋಗಿ ಅಲ್ಲಿ ಕೂಡ ದರ್ಶನ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಆಮೆಗಳೆಲ್ಲ ಕತ್ತನ್ನ ಎತ್ಕೊಂಡು ಹೆಂಗೆ ನೋಡ್ತಾ ಇದೆ ಅಂತ. ಇದು ಒಂದು ಆಮೆ ಅಂತೂ ನಮ್ಮನ್ನೇ ನೋಡ್ತಾ ಇದೆಯೇನೋ ಅಂತ ಫೀಲ್ ಬರ್ತಾಯಿತ್ತು ನೋಡ್ತಾ ಇದ್ದರೆ. ಕುತ್ಕೊಂಡು ಒಂದಷ್ಟು ಆಮೆಗಳೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತವೆ, ಏನು ಮಾಡ್ತವೆ ಅಂತ ನೋಡ್ಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಒಂದೊಂದು ಕಡೆ ದೇವಸ್ಥಾನಗಳಿಗೆ ಹೋದರೂ ಮನ್ಸಿಗೆ ಸಮಾಧಾನ ಅಂತ ಅನಿಸಲ್ಲ ನನಗೆ. ಇಲ್ಲಿ ಹೋಗಿದ್ದಾಗ ತುಂಬ ಸಮಾಧಾನ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು. ಆಮೇಲೆ ನೋಡಿ, ಆವಾಗಲೇ ಹೇಳಿದ್ನಲ್ಲ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು, ನನಗಂತೂ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ನಿಜವಾಗ್ಲೂ ನಾವು ಬೆಂಗಳೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಾ ಅಂತ ಅನ್ನಿಸ್ಬಿಡ್ತು. ಎಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ನೋಡಿ. ಗಿಡ ಇರ್ಬೋದು, ವಾತಾವರಣ ಇರ್ಬೋದು. ಇಲ್ಲಿ ಒಳಗಡೆ ಹೋದ ತಕ್ಷಣವೇ ಫುಲ್ಲು ತಣ್ಣಗೆ ಅನ್ನಿಸ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ಮನಸ್ಸು ಹಗುರ ಆಗಬೇಕು. ನನಗಂತೂ ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು. ಇಲ್ಲೆಲ್ಲ ಕೂಡ ಓಡಾಡಿಕೊಂಡು ನೋಡಿಕೊಂಡು ದೇವ್ರನ್ನ ದರ್ಶನ ಕೂಡ ಮಾಡಿಕೊಂಡು, ಆಮೇಲೆ ಅಲ್ಲಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಅಲ್ಲಿ ಪಾಪುನ ಅಲೋ ಮಾಡಲ್ಲ ಅಂತ ಗೊತ್ತಾಯಿತು. ಸರಿ ಆಯಿತು, ಇನ್ನೊಂದು ಸಲ ಅಮ್ಮ ಬಂದಾಗ ಏನಾದರೂ ನೋಡೋಣ, ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿಂದ ಯಾವುದು ಸೈನ್ಸ್ ಪ್ಲಾನೆಟೇರಿಯನೋ ಏನೋ ಹೇಳಿದ್ರು ಅಣ್ಣ, ಅಲ್ಲಿ ಬಿಡಲ್ಲ ಅಂತ ಗೊತ್ತಾಯ್ತಲ್ಲ, ಹಾಗಾಗಿ ಇಲ್ಲಿಂದ ವಾಪಸ್ ಮನೆಗೆ ಬಂದ್ವಿ. ಈಚೆ ಬಂದಮೇಲೆ ಒಂದಷ್ಟೊತ್ತು ಯಜಮಾನ್ರು ಪಾಪುದು ಫೋಟೋ ಶೂಟ್ ಕೂಡ ಮಾಡ್ತಾಯಿದ್ದಾರೆ. ಅವನು ಚೆನ್ನಾಗಿ ಕಾಣಿಸ್ತಾ ಇದ್ದ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ನಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದಕ್ಕೆ ಯಜಮಾನ್ರು ಹಂಗೆ ಕೊಡು ಪೋಸ್, ಹಿಂಗೆ ಕೊಡು ಪೋಸ್ ಅಂತ ಅಂದ್ಬಿಟ್ಟು, ನೋಡಿ ಇಲ್ಲಿ ಅವನು ಆಟ ಆಡಿಸ್ತಾ ಇದ್ದಾನೆ ಅವ್ರ ಅಪ್ಪಂಗೆ ಹೆಂಗೆ ಪೋಸ್ ಕೊಟ್ಕೊಂಡು. ನಾನು ವೀಡಿಯೋ ಬೇರೆ ಮಾಡ್ತಿದ್ದೀನಲ್ಲ, ಅವನು ಮುಖ ಎಲ್ಲ ನನ್ನ ಕಡೆನೇ ಇದೆ. ಅವರಪ್ಪ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಪೋಸ್ ಕೊಡಿಸ್ಕೊಂಡು ನೋಡ್ಕೊಂಡು ಆಮೇಲೆ ಫೋಟೋ ಎಲ್ಲ ತೆಗೆದ್ರು. ಆಮೇಲೆ ಇದೇ ಏರಿಯಾದಲ್ಲಿ ಒಂದಷ್ಟು ಯಾರ್ಯಾರು MLCಗಳಿದ್ದಾರೆ, ಡಿ ಕೆ ಸುರೇಶ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಆಮೇಲೆ ರಾಜ್ಕುಮಾರ್ ಅವರ ಮನೆ ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮನೆ, ಆಮೇಲೆ ಇನ್ನೂ ಒಂದಷ್ಟು ಜನ ನಟರ ಮನೆಗಳನ್ನೆಲ್ಲ ಕೂಡ ತೋರಿಸಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿನೂ ಕೂಡ ವಾತಾವರಣ ತುಂಬ ಚೆನ್ನಾಗಿತ್ತು. ಮತ್ತು ಜಾಸ್ತಿ ಸೆಕ್ಯೂರಿಟಿ ಗಾರ್ಡ್ಸ್ಗಳೆಲ್ಲ ಇದ್ದರು ಸುತ್ತಮುತ್ತ. ಫುಲ್ಲು ಈ ರೋಡಲ್ಲೇ ಫುಲ್ ಸುತ್ತಮುತ್ತ ಎಲ್ಲ ಬರೀ ಸೆಕ್ಯೂರಿಟಿ ಗಾರ್ಡ್ಸ್ಗಳೇ ಇದ್ದರು. ಆಮೇಲೆ ಅಲ್ಲಿಂದ ಹೊರಟ್ವಿ. ಆಮೇಲೆ ವಿಧಾನಸೌಧ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ವಿಧಾನಸೌಧನೂ ಕೂಡ ತೋರಿಸಿದ್ರು. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಏನೋ ಹೇಳಿದ್ರು, ಅದು ಏನೋ ಸೌಧ, ಅದನ್ನು ಕೂಡ ನೋಡಿಕೊಂಡು ಹಾಗೆ ದೂರದಿಂದನೇ ನೋಡಿಕೊಂಡು ಸುಮ್ಮನೆ ಹತ್ತಿರ ಎಲ್ಲ ಹೋಗಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ನೋಡ್ಕೊಂಡು ಬರೋಕ್ಕೆ ತಾನೇ. ದೂರದಿಂದನೇ ಹಾಗೇನೆ ಆಟೋದಲ್ಲಿ ಬರಬೇಕಾದ್ರೆ ಹಾಗೆ ನೋಡಿಕೊಂಡು ಅಲ್ಲಿಂದ ವಾಪಸ್ ಹಾಗೆ ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಿಗ್ಗೆನೇ. ಇವತ್ತು ಕೂಡ ಸಾಂಬಾರೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಇವತ್ತು ನುಗ್ಗೆಕಾಯಿ ಬೇಳೆ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಇತ್ತು. ಸರಿ, ಫ್ರೋಝ್ ಮಾಡಿ ಇಟ್ಟಿದ್ನಲ್ಲ ಒಂದಷ್ಟು ನುಗ್ಗೆಕಾಯಿನೆಲ್ಲ ಕೂಡ ತಗೊಂಡು ಇವಾಗ ನೀರೊಳಗಡೆ ಹಾಕಿ ಇಡ್ತಾಯಿದ್ದೀನಿ. ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ನೀಟಾಗಿ ಸಾಫ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು. ಈ ಥರನೂ ಕೂಡ ಫ್ರೋಝ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನುಗ್ಗೆಕಾಯಿನ. ಇದು ಎಲ್ಲ ಟೈಮಲ್ಲೂ ಸಿಗಲ್ವಲ್ಲ, ಹಾಗಾಗಿ ಚೆನ್ನಾಗಿ ಬಂದಿರೋ ಟೈಮಲ್ಲಿ ಕಟ್ ಮಾಡಿ ಈ ಥರ ಫ್ರೋಝ್ ಮಾಡಿ ಎತ್ತಿಟ್ಕೋಬೋದು. ನೋಡಿ, ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ನಲ್ಲ, ಪಾಪು ಯಾವ ಥರ ಹಿಂಸೆ ಕೊಡ್ತಾರೆ ಚಪಾತಿ ಒತ್ತಬೇಕಾದ್ರೆ ಅಂತ. ಇವತ್ತು ಚಪಾತಿ ಮಾಡ್ಕೊತಾ ಇದ್ದೀನಿ. ಅವತ್ತು ಲಾಸ್ಟ್ ಟೈಮ್ ಮಾಡಿದ್ದು ಎಣ್ಗಾಯಿ ಗೊಜ್ಜು ಮಿಕ್ಕಿತ್ತಲ್ಲ, ಸರಿ ಅದನ್ನೇ ಬಳಸ್ಕೊಂಬಿಡೋಣ, ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು
ಹೇಳ್ಬಿಟ್ಟು ಸರಿ ಅದಕ್ಕೆ ಚಪಾತಿನೇ ಚೆನ್ನಾಗಿರುತ್ತೆ ಎಣ್ಗಾಯಿ ಗೊಜ್ಜಿಗೆ, ಇಲ್ಲಾಂದ್ರೆ ಅಕ್ಕಿ ರೊಟ್ಟಿ ಮಾಡ್ಕೋಬೇಕು. ಅಕ್ಕಿ ರೊಟ್ಟಿ ಮಾಡೋಷ್ಟು ಪೇಷನ್ಸ್ ಇಲ್ಲ ನನಗೆ. ಸರಿ ಚಪಾತಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಆದರೆ ಪಾಪ ಬಂದು ಜೊತೆಗೆ ಕೂತಿದ್ದಾನೆ ಇವಾಗಂತೂ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಅವನ ಜೊತೆ ಅಡುಗೆ ಮಾಡಬೇಕಾದ್ರೆ. ಎಲ್ಲಿ ಏನು ಮುಟ್ಬಿಡ್ತಾನೋ ಏನು ಮಾಡಿಬಿಡ್ತಾನೋ ಅನ್ನೋದೇ ತಲೆ ಓಡ್ತಾ ಇರುತ್ತೆ. ಇವಾಗ ಬೇಗ 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 ಲಟ್ಟಿಸ್ಕೊಂಡು ಮಧ್ಯೆ ಮಧ್ಯೆ ಅವ್ನಿಗೂ ಕೂಡ ಲಟ್ಸೋದಕ್ಕೆ ಲಟ್ಟಣಿಗೆ ಕೊಡಬೇಕು. ಫುಲ್ ನೀಟ್ ಬೇಗ ಬೇಗ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅವನು. ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಚಪಾತಿ ಮಾಡಬೇಕಿತ್ತು. ಅರ್ಧ ಚಪಾತಿ ಮಾಡ್ಕೊಂಡಿದ್ದೆ, ಇನ್ನು ಅರ್ಧ ಮಾಡಬೇಕಿತ್ತು. ಅಷ್ಟರಲ್ಲಿ ಬಂದ್ಬಿಟ್ಟ ಅಡುಗೆ ಮನೆಗೆ. ಅವನು ಅಡುಗೆ ಮನೆಗೆ ಬಂದಮೇಲಂತೂ ಅವನ್ನ ಯಾಮಾರ್ಸೋಕ್ಕೆ ಚಾನ್ಸೇ ಇಲ್ಲ. ಮೇಲೆ ಕೂರಿಸ್ಕೊಳ್ಳೇಬೇಕು, ಅವನು ಒತ್ತೋದಕ್ಕೆ ಲಟ್ಟಣಿಗೆ ಕೊಡಲೇಬೇಕು. ನೋಡಿ ಅಲ್ಲಿ ಏನು ಮಾಡ್ತಾಯಿದ್ದಾಳೆ, ನಾನೇನು ಮಾಡ್ತಾಯಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದು, ನೋಡೋದು. ಅವನು ಅದೇ ಥರ ಮಾಡೋದಕ್ಕೆ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡೋದು. ಹಾಗೆ ಜೊತೆಲೇ ತಿಂಡಿ ತಿನ್ಸೋಣ ಇನ್ನೇನು ಇನ್ನೊಂದು 2 ಚಪಾತಿ ಇತ್ತು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ರೆ ಅವನು ಬೇಡ 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 ಅಂದ್ಕೊಂಡು ಕೊನೆಗೆ ಒಂದೇ ಒಂದು ತುತ್ತು ಇಡ್ಸ್ಕೊಂಡ. ಸರಿ ಎಲ್ಲ ಚಪಾತಿ ಮಾಡಿ ಎಲ್ಲ ಕೆಲಸ ಮುಗಿದ್ಮೇಲೆ ಈಚೆನೇ ಕೂತ್ಕೊಂಡು ತಿನ್ಸೋಣ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಇವಾಗ ಆಲ್ಮೋಸ್ಟ್ ಇನ್ನೊಂದು ಚಪಾತಿ ಲಾಸ್ಟ್ ಇದೆ, ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ನೀಟಾಗಿ ಸ್ಲ್ಯಾಬೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಈಚೆ ಹೋಗಿ ಅವನ್ನ ಕೂರಿಸ್ಕೊಂಡು ಅವನಿಗೆ ತಿಂಡಿನ ತಿನ್ನಿಸ್ತೀನಿ. ಅವನಿಗೂ ಕೂಡ ಚಪಾತಿನ ಸ್ವಲ್ಪ ಹಾಲಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು ಅವನಿಗೆ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳೆಲ್ಲ ಕೂಡ ಬೇಯಿಸಿಟ್ಟಿದ್ದೆ, ಒಂಚೂರು ಕೂಟು ಟೈಪ್ ಮಾಡಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊಂಡು ಅವನಿಗೆ ತಿನ್ನಿಸ್ತೀನಿ. ಬೇಳೆ ಸಾರಂತೂ ತುಂಬ ಚೆನ್ನಾಗಿ ಆಗಿತ್ತು. ಇದು ನುಗ್ಗೆಕಾಯಿನ ನಾವು ಏನೋ ಡಿಫ್ರೆಂಟಾಗಿ ಏನೋ ಮಾಡಿದ್ವಿ ಅನ್ನೋ ಥರ ಏನು ಅನ್ನಿಸ್ತಾ ಇರಲಿಲ್ಲ. ಫ್ರೆಶ್ ಆಗಿರೋ ನುಗ್ಗೆಕಾಯಿ ಬಳಸ್ಕೊಂಡು ಹೆಂಗೆ ಮಾಡಿದ್ರೆ ಸಾಂಬಾರು ಹೆಂಗಿರುತ್ತೆ ಟೇಸ್ಟು ಹಾಗೆ ಇತ್ತು. ಇದು ಮಧ್ಯಾಹ್ನ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮುದ್ದೆ ಮಾಡೋದು ಈ ಪುಟಾಣಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ, ಅದರಲ್ಲಿ ಇದು 1.5 ಲೀಟ್ರದ್ದು ಅನಿಸುತ್ತೆ ಇದು ಕುಕ್ಕರು. ಇದು ಮುಚ್ಚಳ ಹಾಳಾಗ್ಬಿಟ್ಟಿತ್ತು, ಅಂದರೆ ಬ್ಲಾಸ್ಟ್ ಆಗಿಬಿಟ್ಟಿತ್ತು ಒಂದು ಸಲ. ಆಮೇಲಿಂದ ಈ ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ಭಯ ಆಗೋದು, ಹಾಗೆ ಸುಮ್ಮನೆ ಇಟ್ಬಿಟ್ಟಿದ್ದೆ ಒಂದಷ್ಟು ದಿನ. ಆಮೇಲೆ ಅನ್ನಿಸ್ತು ಇದ್ರಲ್ಲಿ ಮುದ್ದೆ ಮಾಡೋದಕ್ಕೆ ಟ್ರೈ ಮಾಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದ್ಸಲ ಟ್ರೈ ಮಾಡಿದೆ, ತುಂಬ ಈಸಿ ಅನ್ನಿಸ್ತು. ಇದು ಒಂದು ಕೈಲಿ ಆರಾಮಾಗಿ ಇಟ್ಕೊಂಬಿಡ್ಬೋದು ಹ್ಯಾಂಡಲ್ಲು, ಇನ್ನೊಂದು ಕೈಲಿ ನೀಟಾಗಿ ತಿರುಗೋದಕ್ಕೆ ಮುದ್ದೆ ಮಿಕ್ಸ್ ಮಾಡೋದಕ್ಕೆಲ್ಲ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಈ ಪಾತ್ರೆನ ನಾನು ಮುದ್ದೆ ಮಾಡೋದಕ್ಕೆ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಮುದ್ದೆ ಮಾಡಿ ಕಮ್ಮಿ ಒಂದು 3 ಮುದ್ದೆ 4 ಮುದ್ದೆ ಮ್ಯಾಕ್ಸಿಮಮ್ ಇದ್ರಲ್ಲಿ ಮಾಡ್ಕೋಬೋದು. ಹಾಗಾಗಿ ಇದನ್ನೇ ನಾನು ಡೈಲಿ ಮುದ್ದೆ ಮಾಡಿದಾಗೆಲ್ಲ ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಈಸಿ ಅನ್ನಿಸುತ್ತೆ ನನಗೆ ಇದರಲ್ಲಿ ಮುದ್ದೆ ಮಾಡ್ಕೊಳ್ಳೋದು, ತಿರ್ಗೋದಿರ್ಬೋದು, ಮುದ್ದೆ ಮಾಡೋದಿರ್ಬೋದು. ಒಂದು 4 ಮುದ್ದೆ ಅಂತೂ ಆರಾಮಾಗಿ ಆಗುತ್ತೆ. ಹಾಗಾಗಿ ತುಂಬ ಈಸಿ. ನಿಮ್ಮನೇಲೂ ಏನಾದರೂ ಈ ಥರ ಪುಟಾಣಿ ಕುಕ್ಕರ್ ಹಾಳಾಗಿದ್ದರೆ ಅದನ್ನು ಈ ಥರ ಬಳಸ್ಕೋಬೋದು, ಒಂದು ಆಪ್ಷನ್ ಈ ಥರ ಯೂಸ್ ಮಾಡ್ಕೊಳ್ಳೋದು. ಇವಾಗ ಮುದ್ದೆ ನೀಟಾಗಿ ಬೆಂದಿದೆ ನೋಡಿ, ಅದು ಮೇಲೆಲ್ಲ ನೀರು ಆವಿಯಾಗಿರೋದು ಕಾಣಿಸ್ತಾ ಇದೆಯಲ್ಲ. ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ. ಇದನ್ನು ತಿರ್ಗಾ ನಾನು ನೀಟಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಪುಟಾಣಿ ಒಂದು 3 ಮುದ್ದೆ ಮಾಡಿ ಒಂದು ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ನಾನು ಬೇಗನೆ ಮುದ್ದೆ ಮಾಡ್ಕೊಂಬಿಟ್ಟೆ, ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಏನಾದರೂ ಊಟ ಟೈಮ್ಗೆ ಒಂದು 2 ಗಂಟೆ 1:45 ಆ ಟೈಮಲ್ಲಿ ಏನಾದರೂ ಮುದ್ದೆ ಮಾಡಿದ್ರೆ ಮುದ್ದೆ ಮಾಡಿರೋ ಪಾತ್ರೆಗೆ ಹಾಕೆತ್ತಿಡ್ತೀನಿ. ಆವಾಗ ಅದರಲ್ಲೇ ಬಿಸಿ ಇರುತ್ತೆ. ಇವತ್ತೊಂದು ಸ್ವಲ್ಪ ಬೇಗನೆ ಮುದ್ದೆ ಮಾಡಿಬಿಟ್ಟಿದ್ದೆ, ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಸಿ ಇರಲಿ ಯಜಮಾನ್ರು ಬರೋ ತನಕನೂ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಲೇಟಾಗಿ ಊಟ ಮಾಡೋದಂದರೆ ಯಜಮಾನ್ರೇ, ಅವ್ರಿಗೋಸ್ಕರನಾದರೂ ಒಂಚೂರು ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ಇವಾಗ ಲಾಸ್ಟ್ ಮುದ್ದೆ ನನಗೆ, ಈ ಪುಟಾಣಿ ಮುದ್ದೆ ನನಗೆ. ಕೆರೆದಿರೋ ಮುದ್ದೆ ಗಂಡಸರು ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಯಜಮಾನ್ರಿಗೆ ಯಾವತ್ತೂ ನಾನು 2ನೇ ಮುದ್ದೆ ಕೊಡೋಲ್ಲ. ನಾವಿಬ್ಬರೇ ಇದ್ದಾಗ 2ನೇ ಮುದ್ದೆ ನಾನೇ ತಿನ್ನೋದು. ಇವಾಗ ಅಜ್ಜಿ ಇರೋದ್ರಿಂದ 3ನೇ ಮುದ್ದೆ ನನಗೆ. ಇದು ಲಾಸ್ಟ್ ಮುದ್ದೆ ಮಾಡಿಬಿಟ್ಟು ಇದನ್ನು ಎತ್ತಿಡ್ತೀನಿ. ಇದರಲ್ಲಿ ಒಂಚೂರು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ತೂತು ಕೂಡ ಮಾಡ್ತಿದ್ದೆ ಮಧ್ಯ. ಈ ನಡುವೆ ಗೊತ್ತಾಗೋಗುತ್ತೆ ಲಾಸ್ಟ್ ಸಣ್ಣ ಮುದ್ದೆ ನಂದೇ ಅಂತ ಹೇಳ್ಬಿಟ್ಟು. ಹಾಗಾಗಿ ತೂತೆಲ್ಲ ಏನೂ ಮಾಡಲಿಲ್ಲ. ಇವಾಗ ನೀಟಾಗಿ ಹಾಟ್ ಬಾಕ್ಸ್ನ ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ಟು ಸ್ಲ್ಯಾಬೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಒಂದಷ್ಟು ನನ್ನ ಕೆಲಸಗಳಿರುತ್ತೆ, ಸ್ಟಿಚಿಂಗ್ ಮಾಡೋದು, ಅದನ್ನೆಲ್ಲ ಕೂಡ ಮಾಡಾಯಿತು. ಮಾಡಿದ್ದೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಯಾವಾಗಾದರೂ ಒಂದ್ಸಲ ತೋರಿಸ್ತೀನಿ ಏನೇನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು, ಅದಕ್ಕೂ ಕೂಡ ಟೈಮ್ ಬರಲಿ. ಇವಾಗ ಸಂಜೆ ಸ್ನ್ಯಾಕ್ಗೆ ಸ್ವಲ್ಪ ಸ್ಯಾಂಡ್ವಿಚ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ಬ್ರೆಡ್ನ ನಾನು ಆಲ್ರೆಡಿ ಒಂದು ಸೈಡ್ ಮಾತ್ರ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡಿರೋ ಬ್ರೆಡ್ ಮೇಲೆ ಆ ಸೈಡ್ ಮೇಲೆ ನಾನು ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕಿದ್ದೀನಿ. ಇದ್ರ ಮೇಲ್ಗಡೆ ಚೀಸ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಗ್ರೇಟ್ ಮಾಡಿ ಕೂಡ ಇಟ್ಕೋಬೋದು, ಅದು ಆಪ್ಷನಲ್, ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಇಟ್ಕೋಬೋದು, ನಿಮ್ಮ ಇಷ್ಟ. ಇವಾಗ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನೆಲ್ಲ ಕೂಡ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ.
ಇದ್ರ ಮೇಲೂ ಅಷ್ಟೇ ಆಪ್ಷನ್ಸ್ ನೀವು ಏನು ಬೇಕಾದರೂ ಹಾಕೋಬೋದು ತರಕಾರಿ. ಕೆಲವ್ರು ಸೌತೆಕಾಯಿ ಇಟ್ಕೊತಾರೆ, ಕೆಲವರು ಎಲೆಕೋಸು ಇಟ್ಕೊತಾರೆ, ಕೆಲವರು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಅದನ್ನು ಕೂಡ ಇಟ್ಕೊತಾನೆ. ಏನು ಬೇಕಾದರೂ ಇಟ್ಕೋಬೋದು, ಅದು ಆಪ್ಷನಲ್ ನಿಮ್ಮ ಇಷ್ಟ. ಇವಾಗ ನಾನು ಈರುಳ್ಳಿ ಮತ್ತು ಕಾರ್ನ ಎರಡನ್ನೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಚೀಸ್ನ ಜೋಡಿಸ್ಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಸಾಲ್ಟ್ನ ಉದುರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನೀವು ಪೆಪ್ಪರ್ ಪೌಡ್ರ್ ಬೇಕಾದ್ರೆ ಹಾಕೋಬೋದು, ಇನ್ನೇನಾದರೂ ಚಾಟ್ ಮಸಾಲೆ ಏನಾದರೂ ಹಾಕೋಬೋದು, ಅದು ನಿಮ್ಮ ಇಷ್ಟ. ನಾನು ಚಿಲ್ಲಿ ಪೌಡ್ರ್ ಸಾಕು ಅಂತ ಹೇಳ್ಬಿಟ್ಟು ಚಿಲ್ಲಿ ಪೌಡರ್ನೆಲ್ಲ ಕೂಡ ನೀಟಾಗಿ ಹಾಕ್ಕೊಂಡು ಇದನ್ನು ಇನ್ನೊಂದು ಸೈಡಿಂದ ಬ್ರೆಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಒಂಚೂರು ಬಟರ್ ಇಲ್ಲ ಆಯಿಲ್ ನಿಮ್ಗೇನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಎರಡು ಕಡೆಯೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ಪಾಪು ಕೂಡ ಟ್ರೈ ಮಾಡ್ದೆ, ಇಷ್ಟಪಟ್ಟೇನು ತಿಂದಿಲ್ಲ, ಒಂಚೂರು ಟೇಸ್ಟ್ ನೋಡ್ದೆ ಅಷ್ಟೇ. ಕಟ್ ಮಾಡಿದಾಗ ಚೀಸ್ ಅಂತೂ ಸಖತ್ತಾಗಿ ಕಾಣಿಸ್ತಾಯಿತ್ತು, ಟೆಂಪ್ಟ್ ಆಗ್ತಾಯಿತ್ತು ತಿನ್ನಬೇಕು ಅಂತ. ತುಂಬ ಚೆನ್ನಾಗಿ ಬಂತು, ಸಖತ್ತಾಗಿತ್ತು. ಅಜ್ಜಿನೂ ಕೂಡ ಇಷ್ಟಪಟ್ಟು ಅವರು 2 ಪೀಸ್ ತಿಂದರು. ಆಮೇಲೆ ನಾನು 2 ಪೀಸು, ಯಜಮಾನ್ರಿಗೆ 2 ಪೀಸು ತಿಂದ್ಬಿಟ್ಟು ಆಮೇಲೆ ಅವರು ಆಫೀಸಿಗೆ ಹೋದರು. ಸಂಜೆ ಟೀ ಕೂಡ ಮಾಡಿದ್ದೆ. ಇವಾಗ ಅಜ್ಜಿ ಇರೋದ್ರಿಂದ ಸಂಜೆ ಟೀ ಕೂಡ ಕಂಪಲ್ಸರಿ ಮಾಡಲೇಬೇಕು. ಟೀ ಜೊತೆಗೆ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು. ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ತಿಂದರು. ಆಮೇಲೆ ಇದು ನಾನೊಂದು ಸ್ವಲ್ಪ ಕೆನೆ ಕೂಡ ಎತ್ತಿಟ್ಟಿದ್ದೆ ಫ್ರಿಜ್ಜಲ್ಲಿ, ಅದನ್ನು ಕೂಡ ಇವಾಗ ಬೆಣ್ಣೆ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ವ್ಲಾಗಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಏನಾದರೂ ಒಂಚೂರು ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.